ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು ಅವರಿದ್ದಾರೆ. ದೇವರಾಜ್ ಅವರು JDSನಿಂದ, ಸುರಭಿ ಹೂದಿಗೆರೆ ಅವರು BJPಯಿಂದ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತದೇ ಮೊದಲ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಪ್ರಶಾಂತ್, ಅನೇಕ ಹಿರಿಯ ನಾಯಕರುಗಳಿಗೆ, ಅಂದರೆ ಕ್ಯಾಬಿನೆಟ್ ಬರ್ತ್ ಮಿಸ್ ಆಗಿರುವ ನಾಯಕರುಗಳಿಗೆ ಈ ಪಟ್ಟಿಯಲ್ಲಿ ಲಾಜಿಕ್ ಏನಿದೆ, ತರ್ಕ ಏನಿದೆ ಮತ್ತು ಫಾರ್ಮುಲಾ ಏನಿದೆ ಅನ್ನೋದು ಅರ್ಥ ಆಗ್ತಾ ಇಲ್ವಂತೆ. ನೆನ್ನೆ ಮಾತಾಡಿದ್ವಿ ನಾವು 3 ಆಯ್ಕೆಗಳಿಗೆ ಹೆಂಗೆ ಚೆಕ್ಮೇಟ್ ಇಡುವ ತರ್ಕ ಇದೆ ಅಂತ. ಉಳಿದ ತರ್ಕಗಳು ನಮಗೆ ಅರ್ಥ ಆಗ್ತಿಲ್ಲ ಅಂತಾರವರು. ತರ್ಕ ಹುಡುಕಬಾರ್ದು ಅವರು. ರಾಜಕಾರಣದಲ್ಲಿ ಅನೇಕ ಬಾರಿ ಯಾಕೆ ಸಿಕ್ತು ಅಂದಾಗ ತರ್ಕ ಬೇರೆ ಇರುತ್ತೆ, ಯಾಕೆ ಸಿಗಲಿಲ್ಲ ಅಂದಾಗ ತರ್ಕ ಬೇರೆ ಇರುತ್ತೆ. ಸಂಪುಟ ರಚನೆ, ವಿಸ್ತರಣೆ, ಪುನಾರಚನೆ ಮಾಡಿದಾಗ ಈ ಗದ್ದಲ ಗಲಾಟೆ ಕರ್ನಾಟಕದಲ್ಲೂ ಹೊಸದಲ್ಲ, ರಾಜಕಾರಣದಲ್ಲೂ ಇದು ಹೊಸದಲ್ಲ. ನನಗನ್ಸುತ್ತೆ ಜಾತೀಯ ವಾರು ಏನೊಂದು ವಿಂಗಡಣೆಯನ್ನು ಮಾಡಿ ಇದನ್ನು ಕೊಡಲಾಗಿದೆ. ಇದು ಹೆಚ್ಚು ಕಡಿಮೆ ಸರಿಯಾಗಿದೆ. ಎಲ್ಲ ಸರ್ಕಾರಗಳಲ್ಲೂ ಇದಿರುತ್ತೆ, ಈ ಸರ್ಕಾರದಲ್ಲೂ ಕೂಡ. ಈಗ ದಲಿತರಿಗೆ 7 ಸ್ಥಾನ ಕೊಟ್ಟಿರೋದು, ವಾಲ್ಮೀಕಿಗೆ 3 ಸ್ಥಾನ ಕೊಟ್ಟಿರೋದು, ಕಾಂಗ್ರೆಸ್ನ ವೋಟ್ ಬ್ಯಾಂಕ್, ಮೊನ್ನೆ ದಾವಣಗೆರೆ ಬೈ ಎಲೆಕ್ಷನ್ನ ನಂತರ ಮುಸ್ಲಿಂ ಮತಗಳು ಚದರಬಾರ್ದು ಅನ್ನುವ ಕಾರಣಕ್ಕೋಸ್ಕರ 3 ಕೊಟ್ಟಿದ್ದು, ಸಭಾಪತಿ ಸ್ಥಾನವನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಬ್ಯಾಕ್ವರ್ಡನ್ನು ನೋಡಿದಾಗಲೂ ಕೂಡ ನೀವು KPCC ಅಧ್ಯಕ್ಷರು ಈಡಿಗ ಸಮುದಾಯಕ್ಕೆ ಸೇರಿದವರು, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ಪುಟ್ಟರಂಗ ಶೆಟ್ಟಿ, ಇವರನ್ನೆಲ್ಲ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿರ್ತಕ್ಕಂಥದ್ದು. ಜಾತೀಯವಾರು ಲಿಂಗಾಯತರನ್ನು ಕೂಡ ಆ ಕಡೆ ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲು, MB ಪಾಟೀಲ್, ವಿಜಯಾನಂದ್ ಕಾಶಪ್ಪನವರ್, ಲಕ್ಷ್ಮಣ್ ಸವದಿ, ಶಾಮನೂರ್ ಮಲ್ಲಿಕಾರ್ಜುನ್ ಅವರನ್ನು ಕೊನೆಯ ಕ್ಷಣದಲ್ಲಿ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿರ್ತಕ್ಕಂಥದ್ದು. ಒಕ್ಕಲಿಗರಲ್ಲೂ ಕೂಡ JDSನಿಂದ ಬಂದಿರತಕ್ಕಂಥ ಬಾಲಕೃಷ್ಣ, ಚಲೋರಾಯಸ್ವಾಮಿ, ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಿರ್ತಕ್ಕಂಥದ್ದು JDSಗೆ ಟೇಕ್ ಆನ್ ಮಾಡುವ ದೃಷ್ಟಿಯಿಂದ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜಾತಿಯ ದೃಷ್ಟಿಯಿಂದ ಅಬ್ಸಲ್ಯೂಟ್ಲಿ ಫೈನ್. ಪ್ರಾದೇಶಿಕ ಸಮತೋಲನ ಅಸಮತೋಲನ ಫ್ಯಾಕ್ಟಾಗಿ ಮಾತಾಡೋದಾದರೆ ಅಜಿತ್, ಪ್ರತಿ ಬಾರಿ ಈ ರೀತಿ ಇದ್ದೇ ಇರುತ್ತೆ. ಯಾವುದೇ ಸರ್ಕಾರದಲ್ಲೂ ಕೂಡ ಕೆಲವು ಜಿಲ್ಲೆಗಳು ಕೈಬಿಟ್ಟು ಹೋಗ್ತವೆ. 9 ಜಿಲ್ಲೆಗಳಿಗೆ ರಿಪ್ರೆಸೆಂಟೇಷನ್ ಇಲ್ಲ ಅಂತ. ಆದರೆ ಇದೆಲ್ಲ ಇದ್ದಾಗಲೂ ಕೂಡ ಕೆಲವು ಗೂಫಪ್ ಅಂತಿರೋ ಅಥವಾ ಒತ್ತಡ ಅಂತಿರೋ ಇವೆಲ್ಲ ಯಾಕೆ ನಡೆದು ಅನ್ನೋದು ಒಂದು ಅರ್ಥ ಆಗಲಿಲ್ಲ. ನಂಬರ್ 1, KC ವೇಣುಗೋಪಾಲರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಈ 20 ಜನರನ್ನು ಮಾಡಿ ಅಂತ ಹೇಳಿದ್ದು. ಇಲ್ಲಿ ಕಾಂಗ್ರೆಸ್ನಲ್ಲಿ ಅಥವಾ BJP ಇಲ್ಲ, ಮುಖ್ಯಮಂತ್ರಿಗಳ ಪರಮಾಧಿಕಾರ, ಕಾನ್ಸ್ಟಿಟ್ಯೂಷನಲ್ಲಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ನಿರ್ಧಾರ ಮಾಡೋದು ಹೈಕಮಾಂಡೇ, ಬಟ್ ಜನರ ಕನ್ಸಂಪ್ಷನ್ಗೆ ಮುಖ್ಯಮಂತ್ರಿಗಳ ನಿರ್ಧಾರ. ಕನ್ಸಲ್ಟೇಷನ್ ಇಸ್ ಡಿಫ್ರೆಂಟ್. ಅದಾದ್ಮೇಲೆ ನೀವು ಏಕಾಏಕಿ ಮಂಕಾಳ ವೈದ್ಯ ಇರ್ತಾರೆ, ಅವರನ್ನು ತೆಗೆದು ಶಾಮನೂರ್ ಮಲ್ಲಿಕಾರ್ಜುನರನ್ನು ತೆಗೆದುಕೊಳ್ತೀರಿ. ಯಾಕೆ ತೆಗೆದುಕೊಂಡ್ರಿ ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ. ತಪ್ಪು ಅಂತ ಹೇಳಲ್ಲ ನಾನು, ಈ ತಪ್ಪು ಸರಿಯ ವ್ಯಾಖ್ಯೆಗೆ ಹೋಗಲ್ಲ. ಯಾಕಂದರೆ ಪಾಲಿಟಿಕ್ಸಲ್ಲಿ ಮಾಡ್ಲಿಕ್ಕೆ ಕುಳಿತವರು ಅವರು ಅಧಿಕಾರವನ್ನು ನಡೆಸಬೇಕು, ಅದರ ಅನಿವಾರ್ಯತೆಗಳನ್ನ ಅರ್ಥ ಆಗ್ತವೆ. ಆದರೆ ಇದನ್ನು ಮೊದಲೇ ಮಾಡ್ಬೋದಿತ್ತು. ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಅವರು ನಿನ್ನೆ ಪ್ರಮಾಣ ವಚನ ತೆಗೆದುಕೊಳ್ಳಿಕ್ಕೆ ಬಂದಿದ್ರು. ಒಂದು ಸೇರಿಸಿದ್ಯಾಕೆ, ಇನ್ನೊಂದು ತಡೆದಿದ್ಯಾಕೆ ಅನ್ನುವ ಸ್ಪಷ್ಟ ಅರ್ಥ ಆಗುತ್ತೆ. ಸಿದ್ದರಾಮಯ್ಯನವರು ಅವರನ್ನು ಕೇಳದೆ ಒಬ್ಬ ಕುರುಬರನ್ನು ಒಳಗೆ ಸೇರಿಸಿದ್ದು ಅವ್ರಿಗೆ ಸಿಟ್ಟು ಬರೆಸುತ್ತೆ. ಸಿಟ್ಟು ಬರೆಸ್ಲಿಕ್ಕೆ ಗಾಯತ್ರಿ ಶಾಂತೇಗೌಡರ ಹೆಸರು ಹಾಕಿದ್ರು ಅನ್ನೋದು ನನ್ನ ವಿಶ್ಲೇಷಣೆ. ಯಾಕಂದರೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಹಾಕಿದಾಗ ಅವರು ಅದನ್ನು ಔಟ್ ಮಾಡ್ತಾರೆ. ಔಟ್ ಮಾಡಿದಾಗ ಅದನ್ನು ಇಡಬೇಕು, ಮುಂದೆ ಯಾರು ಕೊಡ್ತಾರೆ ಅನ್ನೋದ್ರ ಮೇಲೆ ಇದರ ಹಿಂದಿನ ಪಾಲಿಟಿಕ್ಸ್ ಏನು ಸ್ಪಷ್ಟವಾಗುತ್ತೆ. 3ನೇ ಸಂಗತಿ ಅಜಿತ್, ನನಗನ್ಸುತ್ತೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಫಾರ್ ದ್ಯಾಟ್ ಮ್ಯಾಟರ್, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಸಭಾಪತಿ, ಡೆಪ್ಯೂಟಿ ಸಭಾಪತಿ ಅವರ ಹೆಸರುಗಳನ್ನು ಕಳಿಸ್ತಕ್ಕಂಥ ಪರಿಪಾಠ ಒಳ್ಳೆ ಪರಿಪಾಠ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. KC ವೇಣುಗೋಪಾಲ್ ಅದನ್ನು ಮುಖ್ಯಮಂತ್ರಿಗಳಿಗೆ ಹೇಳೋದು, ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಕಳಿಸ್ತಕ್ಕಂಥ ಪಟ್ಟಿಯನ್ನು ನೀವು ಬಿಡುಗಡೆ ಮಾಡಿದರೆ ಮಂತ್ರಿಗಳ ಲೀಸ್ಟ್ನಲ್ಲಿ ದಟ್ಸ್ ಫೈನ್. ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಸಭಾಪತಿ, ಡೆಪ್ಯೂಟಿ ಸಭಾಪತಿಗಳ ಹೆಸರುಗಳನ್ನು ನೀವು ಮೌಖಿಕವಾಗಿ ಡಿಸೈಡ್ ಮಾಡಿ ಅದನ್ನು ತಿಳಿಸ್ಬೋದಿತ್ತು. ಅದನ್ನು ಪತ್ರ ಮುಖೇನ ಬರೀತಕ್ಕಂಥದ್ದು ಇದು ಈಗ ಕೇರಳದಲ್ಲೂ ಮಾಡಿದರು. ಸ್ವತಃ ಮುಖ್ಯಮಂತ್ರಿಗಳು ಮಾಧ್ಯಮಗಳಿಗೆ ಬಂದು ಮಂತ್ರಿಗಳ ಹೆಸರುಗಳನ್ನು ಹೇಳಿದರು, ಅವರಲ್ಲಿ ಪಟ್ಟಿ ಬಿಡುಗಡೆ ಮಾಡಿದರು. ಈ ರೀತಿ ಪಟ್ಟಿ ಬಿಡುಗಡೆ ಮಾಡತಕ್ಕಂಥದ್ದು ಯಾಕೆ ಅನ್ನೋದು ಅರ್ಥ ಆಗಲಿಲ್ಲ. ಇನ್ನೊಂದು, ಈಗ ಜಮೀರ್ ಅಹ್ಮದ್ ಖಾನ್ರನ್ನ ಸಂಪುಟ, ಈಗ ನೀವು ಅದು ಹೇಳ್ತಾ ಇದ್ದೀರಲ್ಲ, ನಾನು ಆ ಲಾಜಿಕ್ಕಿಗೆ ಬರ್ತೀನಿ. ಜಮೀರ್ ಅಹ್ಮದ್ ಖಾನ್ರನ್ನ ಟಿಪ್ಪಣಿ ಮಾಡ್ತಾ ಇದ್ದಿದ್ದು ಯಾರು? ಕಾಂಗ್ರೆಸ್ನ ಮುಸ್ಲಿಂ ನಾಯಕರು.
ಅವರ ಆಡಿಯೋ ಬಹಿರಂಗಗೊಂಡಿದ್ದು ಯಾರು? ವಿಪಕ್ಷಗಳೇನು ಅದನ್ನು ಆಡಿಯೋ ಬಹಿರಂಗಗೊಳಿಸಿದ್ದಿಲ್ಲ, ಕಾಂಗ್ರೆಸ್ನ ಒಳಗಡೆನೆ ಬಹಿರಂಗಗೊಳ್ತು. ಬಟ್ ಅವ್ರು ಸಂಪುಟಕ್ಕೆ ಸೇರ್ಪಡೆ ಯಾಕಾದರೂ ಅಲ್ಲೇ ದಿನೇಶ್ ಗುಂಡೂರಾವ್, ಎಚ್ ಕೆ ಪಾಟೀಲ್, ಬಿ ಆರ್ ಪಾಟೀಲ್ ಇವರೆಲ್ಲ ಯಾಕೆ ಸಂಪುಟದಿಂದ ಹೊರಗುಳಿದ್ರು ಅಂತಕ್ಕಂಥ ಆ ಲಾಜಿಕ್ ನನಗಂತೂ ಅರ್ಥ ಆಗಲಿಲ್ಲ. ಅಲ್ಲಿ ಅರ್ಥ ಆಗುತ್ತೆ ಜಮೀರ್ ಅಹಮದ್ ಖಾನ್ರ ಪೊಲಿಟಿಕಲ್ ಅನಿವಾರ್ಯತೆ ಕಾಂಗ್ರೆಸ್ಗೆ ಎಷ್ಟಿದೆ ಅನ್ನೋದು ಅಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಎಸ್, ರವೀಂದ್ರ ರೇಷ್ಮೆ ಸರ್, ಕೆಲವು ಒಳ್ಳೆಯ ಹೆಸರುಗಳು ಇವೆ. ರಿಜ್ವಾನ್ ಅರ್ಷದ್, ಅಜಯ್ ಸಿಂಗ್, ಈ ಹೆಸರುಗಳನ್ನು ಯಂಗ್ ಲೀಸ್ಟಲ್ಲಿ ಒಳಗಡೆ ತಂದಿದ್ದು ಕೂಡ ಯಂಗ್ಸ್ಟರ್ಸ್ಗಳಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ. ಮುಖ್ಯಮಂತ್ರಿ ಬದಲಾವಣೆ ತಮಗೊಂದು ಅವಕಾಶ ತೆರೆದುಕೊಡ್ಬೋದು ಅಂತ ವಿರೋಧ ಪಕ್ಷಗಳಿಗೆ ಅನ್ನಿಸ್ತಾ ಇತ್ತು. ಬಟ್ ಅದು ಹಂಗೆ ಅನ್ನಿಸ್ಲಿಲ್ಲ, ಆಗಲಿಲ್ಲ ಅದು. ಆನಂತರ ಈಗ ಮಾಜಿ ಮುಖ್ಯಮಂತ್ರಿಗಳು ಪ್ರಮಾಣ ವಚನಕ್ಕೆ ಗೈರಾಗಿದ್ದು ಅವರು ಸಿಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ. ಈಗಲಾದರೂ ಕಾಂಗ್ರೆಸ್ ಒಳಗೆ ಒಂದು ಒಳಜಗಳ ಶುರುವಾಗುತ್ತೆ. ಅದೇ ಈ ಅವಕಾಶ ವಂಚಿತ ಶಾಸಕರುಗಳ ಅಥವಾ ಮಾಜಿ ಮಂತ್ರಿಗಳ ಒಟ್ಟಾರೆ ಸಾಮೂಹಿಕ ಅತೃಪ್ತಿಗೆ ಸಿದ್ದರಾಮಯ್ಯ ಅಂತರಾತ್ಮನಂತೆ ಹೊರಹೊಮ್ಬಿಟ್ಟಿದ್ದಾರೆ. ಅತೃಪ್ತರ ಅಂತರಾತ್ಮನಂತೆ ನಿನ್ನೆ ಅವರು ಬಹಿಷ್ಕಾರ ಮಾಡಿಬಿಟ್ರಲ್ಲ ಸಮಾರಂಭಕ್ಕೆ. ಅದು ಅತ್ಯಂತ ಆಘಾತಕಾರಿ ಬೆಳವಣಿಗೆ. ಕೆಲವರು ಸಿದ್ದರಾಮಯ್ಯನವ್ರನ್ನೂ ಬ್ಲೇಮ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧದ ಒಂದು ಸಿಟ್ಟಿಗಿಂತ ಹೆಚ್ಚಾಗಿ ಬಹುಶಃ ಹೈಕಮಾಂಡ್ಗೆ ಒಂದು ತಿರುಗೇಟ್ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಸಿದ್ದರಾಮಯ್ಯ. ಯಾಕಂದ್ರೆ ಉಳಿದ ಎಲ್ಲ ಅವಕಾಶವಂತರಿಗಿಂತ ಅತಿ ದೊಡ್ಡ ಅವಕಾಶವಂತ ಸಿದ್ದರಾಮಯ್ಯನವರೇ. ಅವ್ರು ತಮ್ಮ ಪದವಿಯನ್ನು ಅಧಿಕಾರವನ್ನು ಬಿಟ್ಕೊಳ್ಳಿಕ್ಕೆ ತಯಾರಿಲ್ಲ. ತುಂಬ ಒಲ್ಲದ ಮನಸ್ಸಿನಿಂದ ಹಾಗೂ 2.5 ವರ್ಷಗಳ ಒಪ್ಪಂದವನ್ನು 3 ವರ್ಷಗಳವರೆಗೆ ಎಳೆದು ತಂದುಬಿಟ್ಟು ಆಮೇಲೆ ಬಿಟ್ಟುಕೊಟ್ಟಿದ್ರು. ಹೀಗಾಗಿ ಉಳಿದು ಎಲ್ಲರಿಗಿಂತೂ ಹೆಚ್ಚಿನ ಒಂದು ಕಳವಳ ತಳಮಳ ಎಲ್ಲ ಅನುಭವಿಸಿದ್ರು ಸಿದ್ದರಾಮಯ್ಯ. ಸೊ ನಿನ್ನಿಂದ ಸುಮ್ಮನೆ ಅದು ಪ್ರಾಸಂಗಿಕ ಅಂತ ಕಾಣುತ್ತೆ. ಯಾವುದೋ 1-2 ಮಂತ್ರಿಗಳ ಇನ್ಕ್ಲೂಷನ್ನು ನಾನ್ ಇನ್ಕ್ಲೂಷನ್ಗೆ ಅವ್ರು ಸಿಟ್ಟಿಗೆದ್ಬಿಟ್ರು. ಇಷ್ಟು ಸಿಟ್ಟಿಗಿರ್ದಿರಲಿಲ್ಲ. ಅವ್ರ ಮನಸ್ಸಲ್ಲಿ ಕುರಿತ ಅತೃಪ್ತ ಭಾವಕ್ಕೆ ನಿನ್ನೆ ಅವರು ಧ್ವನಿ ಕೊಟ್ಬಿಟ್ರು. ಇಂಥದ್ದು ಯಾವತ್ತೂ ನಡೆದಿರಲಿಲ್ಲ ಕಾಂಗ್ರೆಸ್ನಲ್ಲಿ. ಯಾಕಂದರೆ ಅತ್ಯಂತ ಹಿರಿಯ ಮುತ್ಸದ್ದಿ ಇವತ್ತು ಕಾಂಗ್ರೆಸ್ನಲ್ಲಿ ಅಂದರೆ ಅವರೇ 17 ವರ್ಷಗಳ ಕಾಲ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು. ಅವರು ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಗೆಲ್ಲಿ ಸೋಲಿ ಅವರೇ ಇದ್ದರು. ಅದನ್ನು ಬಿಟ್ಟುಕೊಟ್ಟು ನಂತರದ ಬೆಳವಣಿಗೆಗಳ ಬಗ್ಗೆ ಅವ್ರಿಗೆ ನಿರಂತರವಾದ ಒಂದು ಅಶಾಂತಿ ಅಸಮಾಧಾನ ಇತ್ತು ಅಂತ ಕಾಣುತ್ತೆ. ನಿನ್ನೆ ಬಹಿರಂಗವಾಗಿ ಹೈಕಮಾಂಡ್ಗೆ ಒಂದು ಸವಾಲು ಎಸೆಯೋದ್ರ ರೀತಿಯಲ್ಲಿ. ಹಾಗಾಗಿ ಇನ್ನು ಮುಂದಿನ ಬೆಳವಣಿಗೆಗಳು ಭಾಳ ಅನೂಹ್ಯ ಅಂತ ಕಾಣುತ್ತೆ. ಅದು ಯಾಕೆ 136 ನಂಬರ್ ಈ ಕಾಂಗ್ರೆಸ್ ಪಕ್ಷಕ್ಕೆ ಗಂಟು ಬಿತ್ತವನೋ 2020 ಮೊದಲನೇ ದಿವಸದಿಂದ ಒಳ ಒಪ್ಪಂದ ಆಗಿದೆ ಪಿಸ್ಮಾತ್ ಶುರು ಆಯಿತು. 6 ತಿಂಗಳಾದ ಕೂಡಲೇ ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನಿಗೂ ಕೇಳೋದು, ಇವ್ರಿಗೂ ಕೇಳೋದು, ನೀವು ಬಿಟ್ಕೊಡ್ತೀರಾ ಅಂತ ಕೇಳೋದು, ನೀವು ಆಗ್ತೀರಾ ಅಂತ ಕೇಳೋದು. ಅವ್ರಿಗೆ ಸ್ವತಃ ಶಿವಕುಮಾರ್ಗೆ ಸಾಕಾಗೋಗ್ಬಿಟ್ಟಿದ್ದ ಉತ್ತರ ಕೊಟ್ಟು ಸಾಕು, ನೀವು ಮುಖ್ಯಮಂತ್ರಿ ಆಗ್ತೀರಾ. ಸೊ ಇದೇ ಥರ ಬೆಳೀತಾ ಬಂದುಬಿಟ್ಟಿದೆ. ಎಲ್ಲೂ ಇವರು ಸೆಟ್ಲೇ ಆಗಲಿಲ್ಲ. ಮಾನಸಿಕವಾಗಿ ಬೌದ್ಧಿಕವಾಗಿ ಪೂರ್ಣಾವಧಿ ನಾನು ಕಾನ್ಫಿಡೆಂಟಾಗಿ ನಡೆಸ್ತೇನೆ ಅಂತ ಕೊನೆಗೆ ಜಡತ್ವ ಬಂದುಬಿಟ್ಟಿತ್ತು ಸಿದ್ದರಾಮಯ್ಯನವ್ರ ಕಡೆಯ ದಿನಗಳಲ್ಲಿ. ಬಟ್ ಕಳೆದ 2 ತಿಂಗಳಲ್ಲಿ ಜನ ಗಮನಿಸಿದ್ದಾರೆ ಇವರು ಡಿ ಕೆ ಶಿವಕುಮಾರ್ ಕಾರ್ಯವೈಶಿಯಲ್ಲಿ ಒಂದು ಚಲನಶೀಲತೆ ಇದೆ, ತಕ್ಷಣ ನಿರ್ಧಾರ ಕೈಗೊಳ್ಳುವಂಥ ಒಂದು ಚಾಕಚಕ್ಯತೆ ಇದೆ. ಅದ್ರ ಜೊತೆಗೆ ಕೇಂದ್ರ ಜೊತೆಗೆ ರಾಜಕಾರಣದಲ್ಲಿ ಬೇರೆ, ರಾಜಕಾರಣದಲ್ಲಿ ವೈರತ್ವ, ಪರಸ್ಪರ ಖಂಡನೆ, ಟೀಕೆ ಅದೆಲ್ಲದರ ಮೀರಿ ಪಾಲಿಟಿಕ್ಸ್ ಆಫ್ ಆಡಳಿತಾತ್ಮಕ ಸಂಬಂಧ, ಒಂದು ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪಕ್ಷ ಬೇರೆ ಇದ್ದರೂ ಕೂಡ ಯಾವ ರೀತಿ ವ್ಯವಹರಿಸ್ಬೋದು ಅನ್ನೋದಕ್ಕೆ ಒಂದು ಪರ್ಯಾಯ ಮಾದರಿಯನ್ನು ಕೂಡ ತೋರಿಸ್ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಈ ಮಂತ್ರಿಮಂಡಲ ವಿಸ್ತರಣೆ ಅನ್ನೋದನ್ನು 60 ದಿವಸ ಜಗ್ಗಿ ಯಾಳ್ದು ತೂಗಿ ಜಗ್ಗಿ ಬಗ್ಗಿ ಎಲ್ಲ ಮಾಡಿ ಆಮೇಲೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಥವಾ ಹರಿಪ್ರಸಾದ್ ಥರದ ಬೇರು ಮಟ್ಟದ ನಾಯಕರನ್ನೆಲ್ಲ 4-5 ದಿವಸ ದಿಲ್ಲಿಯಲ್ಲಿ ಸುಮ್ಮನೆ ಕೂಡಿಸ್ಬಿಟ್ಟಿದ್ರು ಕಾಲಹರಣ ಮಾಡ್ಕೊಂಡು. ಇವೆಲ್ಲವೂ ಕೂಡ ಜನರ ಮನಸ್ಸಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಹೊರತುಪಡಿಸಿ ಕೂಡ ಅವ್ರಿಗೂ ಕೂಡ ಅನಿಸ್ತಾ ಇತ್ತು, ಏನಿದು ಹಿಂಗೆ ಟ್ರೀಟ್ ಮಾಡ್ತಾ ಇರಲ್ಲ ಹೈಕಮಾಂಡು ಅಂತ. ಆ ಹೈಕಮಾಂಡ್ಗೆ ತನ್ನ ಉತ್ತರ ಪ್ರದೇಶ ರಾಜ್ಯವನ್ನು ಗೆಲ್ಲಿಕ್ಕಾಗಲಿ ಎಷ್ಟೋ ವರ್ಷಗಳಾಗಿ ಹೋಗ್ಬಿಟ್ಟಿದೆ. ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಲೀಡರ್ಸ್ ಯಾರಿದ್ರು ಮರೆತು ಹೋಗ್ಬಿಟ್ಟಿದೆ. ನಮ್ಮ ಗುಜರಾತ್, ಬಿಹಾರ, ಉತ್ತರ ಪ್ರದೇಶ ಯಾರಿದ್ರು ಅನ್ನೋದು ಮರೆತು ಹೋಗ್ಬಿಟ್ಟಿದೆ. ಅಂಥದ್ರಲ್ಲಿ ಈ ನಿನ್ನೆ ಸಿದ್ದರಾಮಯ್ಯನವರ ಬಾಯ್ಕಾಟ್ ಇದೆ, ಅದು ಭಾಳ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್. ಇನ್ನು ಮುಂದೆ ಕರ್ನಾಟಕ ರಾಜ್ಯನ ಮೊದಲಿನ ಥರ ಇರೋಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಹಿಂದೆ ಕೂಡ ಇದೇ ಈ ಬಾಲಕೃಷ್ಣ, ಜಮೀರ್ ಅಹಮದ್, ಚಲುವರಾಯ ಸ್ವಾಮಿ ಟೀಮನ್ನು ಕರ್ಕೊಂಬಂದ್ರಲ್ಲ ಸಿದ್ದರಾಮಯ್ಯ. ಸುಮ್ಮನೆ 172 ಸರಳ ಬಹುಮತ ಇತ್ತು. ಆ 7 ಜನರನ್ನು ಕರ್ಕೊಂಬಂದಿದ್ದು ಪರಿಣಾಮ ಏನಾಗ್ಬಿಡ್ತು, ಇಡೀ ಒಕ್ಕಲ್ಗ ಬೆಲ್ಟಲ್ಲಿ ಕಾಂಗ್ರೆಸ್ ವಾಶೌಟ್ ಆಗೋಗ್ಬಿಡ್ತು. ಯತೀಂದ್ರ ಮತ್ತು ಆ ತನ್ವೀರ್ ಸೈಫ್ಟ್ರಿ ಎಲ್ಲ ಸೋತು ಹೋಗ್ಬಿಟ್ಟಿದ್ರು ಈ ಭಾಗದಲ್ಲಿ. ಅಂಥ ದೊಡ್ಡ ಏಟು ತಿಂದಿರು ಅವಾಗ. ಈಗ ಮತ್ತೆ ಅವರೆಲ್ಲ ಇದ್ದಾರೆ ನಿಜ. ಆದರೆ ಎಲ್ಲೋ ಒಂದು ಕಡೆ ಆ ಸಿದ್ದರಾಮಯ್ಯನವರ ಅಂತರಾಳದ ಅಸಮಾಧಾನ ಇವತ್ತು ಆಸ್ಫೋಟ ಆಗಿರೋದಲ್ಲ. ಇದ್ರ ಪರಿಣಾಮ ಏನಾದೀತು ಅಂತ ಈ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರಿಂದ ಊಹಿಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಂಗ್ರೆಸ್ ನಾಯಕರಲ್ಲಿ ಹಿರಿಯ ನಾಯಕರೇ ಇದನ್ನು ಗಮನಿಸಬೇಕು. ಅವಕಾಶ ವಂಚಿತ ಆಗುತ್ತೆ ಎಲ್ರಿಗೂ. ಆಮೇಲೆ ಹೋಗಲಿ ಮೆರಿಟ್ ಕೋಟಾ, ಎಚ್ ಕೆ ಪಾಟೀಲ್ರನ್ನ ಕೈ ಬಿಡುವಂಥ ಅಸಮರ್ಥ ಮಂತ್ರಿನ ಅವ್ರಿಗೆ ಕೊಟ್ಟ ಎಲ್ಲ ಖಾತೆಗಳಲ್ಲೂ ಕೂಡ ತಮ್ಮದು ಛಾಪು. ಅವರಿಗೆ ಕಾನೂನು ಇಲಾಖೆ ಕೊಟ್ಟು ಎಂಥ ಪ್ರಗತಿಪರ ಕಾನೂನುಗಳು ಬಂದು ರಮೇಶ್ ಕೂಡ ಹೇಳ್ತಾರೆ, ರಮೇಶ್ ಬಾಬು ಹೇಳಿದ್ರು, ನಮ್ಮ ದೇಶದಲ್ಲಿ ಎಂದೂ ಕೇಳಿರಲಿಲ್ಲ. ಇವ ನಮ್ಮವ ಅನ್ನೋ ಒಂದು ಆ ಶೀರ್ಷಿಕೆ ಕಾನೂನು ತಂದಿಟ್ಟರು, ಆ ಹೇಟ್ ಸ್ಪೀಚ್ ಕಾನೂನು ತಂದಿಟ್ಟರು, ಅನೇಕ ತಂದಿದ್ರು. ಯಾವ ಕೆಲಸ ಕೊಟ್ಟರು ಒಂದು
ತಮ್ಮ ದಕ್ಷತೆ ಮತ್ತು ಪೊಲಿಟಿಕಲ್ ಇಂಟಿಗ್ರಿಟಿ ಬೇರೆಯವ್ರಿಗೆ ಹೋಲಿಸಿ ಅಂಥವ್ರನ್ನ ಯಾಕೆ ಬಿಟ್ರಿ ಅಂಡ್ ಉಳಿದವ್ರನ್ನೇ ಯಾಕೆ ತೊಗೊಂಬಂದ್ರಿ? ಈ ಮಲ್ಲಿಕಾರ್ಜುನ ಸಚಿವ ಯಾವ ಖಾತೆಯಲ್ಲಿದ್ದರು, ಏನು ಕೆಲಸ ಮಾಡಿದ್ರು ಯಾರಿಗೂ ಗೊತ್ತೇ, ದಾವಣಗೆರೆ ಬಿಟ್ಟು ಬೇರೆ ಯಾವ ಊರಿಗೂ ಹೋಗಿರೋ ಅಂಥವ್ರು ಮತ್ತೆ ತರ್ತೀರಾ? ಅದೊಬ್ಬ ಯಾರೋ ಮಂಕಾಳ ವೈದ್ಯನ ಹೆಸರು ತೆಗೆದ್ಬಿಟ್ಟಂತ ಯಾವುದಕ್ಕೂ ಒಂದು ತರ್ಕರಹಿತವಾದ ಇದಕ್ಕಿಂತ ಹೆಚ್ಚಾಗಿ ಈ ಸಿದ್ದರಾಮಯ್ಯನವರು ಎಲ್ಲ ಅತೃಪ್ತರ ಅಂತರಾತ್ಮನಾಗಿ ಹೊರಗೆ ಬಂದಿರೋದ್ರ ಪರಿಣಾಮವನ್ನು ನೀವುಗಳೆಲ್ಲ ವಿಶ್ಲೇಷಣೆ ಮಾಡ್ಬೋದು. ಎಸ್ ರಮೇಶ್ ಬಾಬು ಅವರೇ, ಅವರು ಕೂಡ ತರ್ಕನೇ ಕೇಳ್ತಾ ಇದ್ದಾರೆ. ಈ ಹೆಸರು ಯಾಕೆ ತೆಗೆದ್ರಿ, ಈ ಹೆಸರು ಯಾಕೆ ತಂದ್ರಿ? ಮೊದಲನೇದಾಗಿ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ನಾವೇನು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮುಂಚೆಯಿಂದಲೂ ಪ್ರತಿಪಾದನೆ ಮಾಡ್ಕೊಂಡು ಬಂದಿದೆ. ಅದಕ್ಕೆ ಅನುಗುಣವಾಗಿ ಇವತ್ತು ಎಲ್ಲ ಸಮುದಾಯಗಳನ್ನ ಜೊತೆಲಿ ತಗೊಂಡು ಹೋಗೋಂಥ ಕೆಲಸವನ್ನು ACC ನಾಯಕರು ಮಾಡಿದ್ದಾರೆ. ಒಳ್ಳೆಯ ಕ್ಯಾಬಿನೆಟನ್ನು ಕೊಟ್ಟಿದ್ದಾರೆ. ಎಲ್ಲ ಸಮುದಾಯಗಳಿಗೆ ರೆಪ್ರೆಸೆಂಟೇಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಆಗಿರ್ತಕ್ಕಂಥ ಮಂತ್ರಿಮಂಡಲಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಾರ್ವಜನಿಕವಾಗಿ ನನ್ನ ವೈಯಕ್ತಿಕವಾಗಿ ಶುಭವನ್ನು ಹಾರೈಸ್ತೇನೆ. ಇಬ್ಬರು ಮಾತಾಡೋರು, ಪ್ರಶಾಂತ್ ನಾಥ್ ಅವರ ದಾಟಿ ಬೇರೆ, ಪಾಪ ನಮ್ಮ ರೇಷ್ಮೆ ಅವರ ದಾಟಿ ಬೇರೆ. ಒಂದು ಸ್ಪಷ್ಟ ಇದೆ, ಯಾರಿಗೆ ಹತಾಶಾವಾದ ಇದೆ ಮತ್ತು ಯಾರು ಕಲ್ಲೊಡೆಯೋದಕ್ಕೆ ಹುಡುಕ್ತಾ ಇರ್ತಾರೆ, ಪಾಪ ಅವರಿಂಥ ಸಂದರ್ಭಗಳನ್ನ ಭಾಳ ಚೆನ್ನಾಗಿ ಬಳಸ್ಕೊತಾರೆ. ಅದನ್ನು ಸಿದ್ದರಾಮಯ್ಯನ ಟೀಕೆ ಮಾಡೋದು, DK ಶಿವಕುಮಾರ್ನ ಟೀಕೆ ಮಾಡೋದು, ಟೀಕೆ ಯಾರು ಮಾಡಿಲ್ಲ ಸರ್. ನಾನು ಹೇಳ್ತೀನಿ, ನನಗೆ ಗೊತ್ತು, ನಾನು ಹೇಳ್ತೀನಿ ದಯಮಾಡಿ. ಈಗ ಹೇಳೋದಲ್ಲ, ನಾನು ಪರ್ಟಿಕ್ಯುಲರ್ ಹೇಳೋಕ್ಕೆ ಹೋಗಲ್ಲ. ಮನೇಲಿ ಕೂತ್ಕೊಂಡ್ಬಿಟ್ರು, ಬೆಂಕಿ ಹಚ್ಬಿಟ್ಟವ್ರೆ, ಎಲ್ಲ ಅಸಮಾಧಾನ ಆಚೆ ಬಂದುಬಿಟ್ಟಿದೆ. ಪಾಪ ಅವರು ಅದೇ ಹುಡುಕ್ತಾ ಇರ್ತಾರೆ ಕಲ್ಲುಗಳು. ನಾನು ಮೊದಲು ಪ್ರಶಾಂತ್ ನಾಥ್ ಅವ್ರಿಗೆ ಹೇಳ್ತೀನಿ, ನೋಡಿ, ಗಾಯತ್ರಿ ಶಾಂತೇಗೌಡರವ್ರದ್ದು ACCಯಿಂದ ಆದಂಥದ್ದು. ಮುಂಚೆಲೇ ಅದೊಂದು ಚರ್ಚೆ ಆಗಿತ್ತು. ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಮಾಡಿದರು. ಅವ್ರು ಮಂತ್ರಿ ಮಾಡೋ ವಿಚಾರ ಎಲ್ಲ ಬಂದಿದ್ದು. ಅವ್ರಿಗೊಂದು ಸ್ಥಾನ ಕೊಡಬೇಕು. ಭಾರತೀಯ ಜನತಾ ಪಕ್ಷದವರ ಮೋಸದಿಂದ ಯಮನ್ಗೆ 4.5 ವರ್ಷ ಅವಕಾಶ ತಪ್ಪಿದೆ. ಸೊ ಉಳಿದಿರ್ತಕ್ಕಂಥದ್ದು 1.5 ವರ್ಷ. ಆ ಯಮನ್ಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು KPCC ಮಟ್ಟದಲ್ಲಿ, ಮುಖ್ಯಮಂತ್ರಿಗಳ ಮಟ್ಟದಲ್ಲಿ, ಸಿದ್ದರಾಮಯ್ಯರ ಮಟ್ಟದಲ್ಲಿ, ACC ಮಟ್ಟದಲ್ಲಿ ಚರ್ಚೆ ಆಗಿದ್ದು ನಿಜ. ಆದರೆ ಯಾವ ಅವಕಾಶ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿರಲಿಲ್ಲ. ಮತ್ತು ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ACC ಅವರು ಯಮನಿಗೆ ಮಂತ್ರಿ ಅವಕಾಶ ಕೊಡೋದಕ್ಕೆ ತೀರ್ಮಾನ ತೊಗೊಂಡ್ರು. ಅಲ್ಲಿ ಒಂದು ಸಂದರ್ಭ ಸೃಷ್ಟಿಯಾಯಿತು. ಈಗಾಗಲೇ ಕೌನ್ಸಿಲಿಂದ ಯತೀಂದ್ರರವರು ಮಿನಿಸ್ಟರ್ ಆಗಿದ್ದಾರೆ. ಈಗ ಇವರು ಸಹ ಕೌನ್ಸಿಲಿಂದಲೇ ಬಂದರೆ ಒಂದೇ ಸಮುದಾಯಕ್ಕೆ 2 ಕೊಟ್ಟಂಗಾಗುತ್ತೆ. ಅದು ಒಂದು ಬ್ಯಾಡ್ ಪ್ರೆಸಿಡೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತು ಅದು ಒಂದು ಬದಲಾವಣೆ ಆಗಿದೆ. ಬಿಟ್ಟರೆ ಇನ್ನು ಉಳಿದಂತೆ ಎಲ್ರಿಗೂ ಅವಕಾಶ ಕೊಡುವಂಥದ್ದು, ಲಿಂಗಾಯತ, ಒಕ್ಕಲಿಗ, SC, OBC, ಮೈನಾರಿಟಿ ಎಲ್ರಿಗೂ ಕೊಡೋಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಆಗಲೇ ತಾವೊಂದು ಮಾತಾಡ್ತಾ ಪ್ರಶಾಂತ್ ನಾಥ್ ಅವ್ರ ಮಧ್ಯದಲ್ಲಿ ಒಂದು ಮಾತು ಹೇಳಿದ್ರಿ, 9 ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹಿಂದಕ್ಕೆ ಹೋಗೋದಿಲ್ಲ ನಾನು, 12 ಜಿಲ್ಲೆಗೆ ಅವಕಾಶ ಸಿಕ್ಕಿರಲಿಲ್ಲ. ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎಗೇನ್ ಇಟ್ ಈಸ್ ರಿಪೀಟೆಡ್, 12 ಜಿಲ್ಲೆಗೆ ಅವಕಾಶ ಸಿಕ್ಕಿರಲಿಲ್ಲ. ಅದೇ ಅಟ್ ದ ಸೇಮ್ ಟೈಮ್ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ 12 ಜನ ಲಿಂಗಾಯತರು ಕ್ಯಾಬಿನೆಟ್ ಮಿನಿಸ್ಟರ್ಗಳಾಗಿದ್ದರು. ಇಫ್ ಯು ಕಮ್ ಟು ದ ಬಸವರಾಜ ಬೊಮ್ಮಾಯಿ 10 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದರು. ಮಹಿಳೆಯರಿಗೆ ಕೊಡಬೇಕು, ಇವತ್ತು ಕೊಡ್ತೀವಿ, ಅದು ನಮ್ಮ ಕಮಿಟ್ಮೆಂಟು, ಅದು ಎರಡನೇದು. ನಾನು ಇಲ್ಲ ಅಂತ ಹೇಳೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಆಗಿದೆ. ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ACC, KPCC ಇಬ್ಬರು ಸೇರಿ ಸರಿಪಡಿಸ್ತಾರೆ. ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಒಬ್ಬರೇ ಒಬ್ಬ ಅಲ್ಪಸಂಖ್ಯಾತರಿಗೆ ಮಂತ್ರಿಗಿರಿ ಕೊಡಲಿಲ್ಲ. ನಾನು ಹಿಂದಿಂದ ಯಡಿಯೂರಪ್ಪ ಸರ್ಕಾರಕ್ಕೆ, ಮೊದಲನೇ ಸರ್ಕಾರಕ್ಕೆ ಹೋಗಲ್ಲ. ಈಗ 2ನೇ ಸಲ 3ನೇ ಸಲ ಆದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅವಕಾಶ ಸಿಕ್ಕಲಿಲ್ಲ. ಅಟ್ ದ ಸೇಮ್ ಟೈಮ್ ದಲಿತರಿಗೆ, SCಗಳಿಗೆ, STಗಳಿಗೆ ಪ್ರಾಪರ್ ರೆಪ್ರೆಸೆಂಟೇಷನ್ ಸಿಕ್ಕಲಿಲ್ಲ. ಒಂದು ಸಲ 3 ಜನಕ್ಕೆ ಅವಕಾಶ SCಗಳಿಗೆ, ಇನ್ನೊಂದು ಸಲ 4 ಜನಕ್ಕೆ ಅವಕಾಶ. ಇಫ್ ಯು ಕಮ್ ಟು ದ ST, ಶ್ರೀರಾಮುಲು ಬಿಟ್ಟು ಬೇರೆಯವ್ರಿಗೆ ಅವಕಾಶನೇ ಕೊಡಲಿಲ್ಲ. ಮತ್ತು ಶ್ರೀರಾಮುಲು ಮಗುಗೆ ಇನ್ನೊಂದು ತುಪ್ಪ ಸವರಿದ್ರು, ನಾವು ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ. ನಾನು ಚರ್ಚೆಗೆ ಹೋಗೋದಿಲ್ಲ, ಹಂಗಂತೇಳಿ ನಾವು ಕಾಂಗ್ರೆಸ್ ಪಾರ್ಟಿ ಸಮರ್ಥನೆಗೆ ಬರೋದಿಲ್ಲ. ಮತ್ತು ಇವತ್ತು ಸಿದ್ದರಾಮಯ್ಯ ವಿಷಯ ಎತ್ಕೊಂಡು ಮಾತಾಡ್ತಾ ಇದ್ದಾರೆ, ಅಸಮಾಧಾನ ಆಗ್ಬಿಡ್ತು ಅವ್ರು ಬರಲಿಲ್ಲ ಅಂತೇಳಿ. ಅವರು ನೆನ್ನೆ ಅವ್ರಿಗೆ ಒತ್ತಡ ಆಯಿತು. ಮನೇಲಿದ್ದಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ಲ ಮನೆ ಹತ್ರ ಬಂದರು. ಮತ್ತು ನೆನ್ನೆ ಅವ್ರದ್ದು ಹುಟ್ಟಿದ ಹಬ್ಬ ಇತ್ತು, ಜನ್ಮದಿನೋತ್ಸವ ಇತ್ತು, ವಿಶ್ ಮಾಡೋಕ್ಕೆಲ್ಲ ಬಂದರು. ಅದು ಆ ಒತ್ತಡದಲ್ಲಿ ಅವರಲ್ಲಿ ಹೋಗೋಕ್ಕಾಗಲಿಲ್ಲ. ಬಿಟ್ಟರೆ ರಾತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮನೆಗೆ ಬಂದರು, ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ರು. ಸುಮಾರು 1-1.5 ಗಂಟೆ ಜೊತೇಲಿ ಕಾಲ ಕಳೆದ್ರು. ಅದು ಒಂದೊಂದು ಕಾರಣ ಹುಡುಕ್ತಾರೆ. ಯಾವಾಗಲೂ ಮಸ್ಸಲ್ಲಿ ಕಲ್ಲು ಹುಡುಕಂಥದ್ದು ಯಾರಿಗೆ ಅಸಮಾಧಾನ ಆಗಿಲ್ಲ ಸಿದ್ದರಾಮಯ್ಯನವರು. ಅಸಮಾಧಾನ ಆಗಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಒಲ್ಲದ ಮನಸ್ಸಿನಿಂದ ಮುಖ್ಯಮಂತ್ರಿ ಪದವಿ ಬಿಟ್ಕೊಟ್ಬಿಟ್ರು. ಯಾರು ಒಲ್ಲ, ಇಡೀ ದೇಶದಲ್ಲಿ ತಮ್ಮ ಮಾಧ್ಯಮವನ್ನೂ ಸೇರ್ಕೊಂಡಂತೆ ಅಪ್ರಿಷಿಯೇಷನ್ ಕೊಟ್ರಿ. ಭಾಳ ಸುಲಲಿತವಾದಂಥ ಹಸ್ತಾಂತರ ಆಯಿತು. ಮುಖ್ಯಮಂತ್ರಿಗಳು 2 ದಿನದಲ್ಲಿ ACC ಕೊಟ್ಟ ಮಾತಂತೆ ನಡ್ಕೊಂಡ್ರು.
ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಲಿಲ್ಲ. ಇನ್ಕ್ಲೂಡಿಂಗ್ ಸುವರ್ಣ ಟಿ ವಿ ಇಡೀ ರಾಷ್ಟ್ರದಲ್ಲಿ ಮಾಧ್ಯಮಗಳ ಸಹಿತವಾಗಿ ಎಲ್ಲ ರಾಜಕಾರಣಿಗಳು ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಸಹ ಸಿದ್ದರಾಮಯ್ಯನವರು ಅಪ್ರಿಷಿಯೇಟ್ ಮಾಡಿದ್ರು. ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಅವರ ಜನ್ಮ ಒಂದು ನಿಮಿಷ ಪ್ರಶಾಂತ್ ಬರ್ತೀನಿ. 75ನೇ ವರ್ಷ ದಾವಣಗೆರೆಯಲ್ಲಿ ಅವರು ಜನ್ಮದಿನದ ಆಚರಣೆಯನ್ನು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಸುಮಾರು ಇವತ್ತು ಇಟ್ ಈಸ್ ಎ ರೆಕಾರ್ಡ್, ಮುಂದೆ ಆಗೋದು ನನಗೆ ಗೊತ್ತಿಲ್ಲ. ಇದು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸುಮಾರು 15 ಲಕ್ಷ ಜನ ಬಂದು ಅವತ್ತು ಆ ಕಾರ್ಯಕ್ರಮ ಆಯಿತು. ಆವತ್ತಿಂದ ಹೇಳಿದ್ರೆ ಇವತ್ತಿನವರೆಗೂ ಡಿ ಕೆ ಶಿವಕುಮಾರ್ಗೂ ಸಿದ್ದರಾಮಯ್ಯರಿಗೂ ಆಗಲ್ಲ, ಇವರಿಬ್ಬರು ಒಳ್ಳೊಳಗೆ ಒಬ್ಬರೊಬ್ಬರ ವಿರುದ್ಧ ಕತ್ತಿ ಮಸೀತಾರೆ, ಇದೇ ಥರದ ಕತೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಬಿಟ್ಟರೆ ಆವತ್ತಿಂದ ಇವತ್ತಿನವರೆಗೂ ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ಸಹಜ. ನಾನು ಭಿನ್ನಾಭಿಪ್ರಾಯ ಅವ್ರಿಗೆ ಇಲ್ಲವೇ ಇಲ್ಲ ಅನ್ನೋ ಮಾತನ್ನು ಹೇಳೋದಿಲ್ಲ. ಆದರೆ ಅದನ್ನು ಮೀರಿ ಅವ್ರಿಗೆ ಸ್ನೇಹ ಇದೆ. ಎಲ್ಲ ಸಮುದಾಯ ಕರ್ನಾಟಕದ ಜಾತ್ಯತೀತವಾಗಿ ಇನ್ಕ್ಲೂಡಿಂಗ್ ಆಲ್ ಪಾರ್ಟೀಸ್ ಇನ್ಕ್ಲೂಡಿಂಗ್ BJP ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರು. ಸಿದ್ದರಾಮಯ್ಯವ್ರ ಅಧಿಕಾರ ಹಸ್ತಾಂತರ ಹೆಂಗೆ ಮಾಡಿಕೊಟ್ರು ಅಂತೇಳಿ. ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಮನೆಗೆ ಉಪಹಾರಕ್ಕೆ ಹೋದರು, ಅವ್ರ ಜೊತೆ ಭೇಟಿ ಮಾಡಿದ್ರು, ಅವ್ರ ಸಲಹೆ ತೊಗೊಂಡ್ರು. ನೆನ್ನೆನೂ ಸಹ ಮನೆಗೆ ಹೋಗಿ ಸ್ವತಃ ಒಬ್ಬ ಮುಖ್ಯಮಂತ್ರಿ ಅವ್ರಿಗೆ ಹಿಂದಿನ ಮುಖ್ಯಮಂತ್ರಿಗೆ ಜನ್ಮದಿನದ ಶುಭಾಶಯ ಹೇಳಿ ಬಂದರು. ಅಷ್ಟು ಅನ್ಯೋನ್ಯತೆ ಆಸ್ ಆನ್ ಟುಡೇ. ಬಟ್ ಏನಾಯ್ತು ಗಾಯತ್ರಿ ಶಾಂತೇಗೌಡ್ರೆ ಯಾಕೆ ನಿಮ್ಗೂ ಅಷ್ಟೊಂದು ಆತಂಕ ಯಾಕೆ? ಕೇಳಿ ಹೇಳ್ತೀನಿ, ಕುತೂಹಲಕ್ಕೆ ಹೇಳ್ತಿದ್ದೀನಿ ಕೇಳಿ. ಇನ್ನು ಒಂದೇ ದಿನ ಆಗಿರೋದು. ಗಾಯತ್ರಿ ಶಾಂತೇಗೌಡರಿಗೂ ಅವಕಾಶ ಸಿಗುತ್ತೆ. ಮಹಿಳಾ ಸಚಿವರು ಕ್ಯಾಬಿನೆಟ್ ಅಲ್ಲಿ ಇದ್ದೇ ಇರ್ತಾರೆ. ಸಿಗುತ್ತಾ? ಮಹಿಳೆಯರು ಬರ್ತಾರ ಬರೋದಿಲ್ವಾ ಪ್ರಶ್ನೆ ಅಲ್ಲ ಸರ್. ಅವ್ರ ಹೆಸರು ಯಾಕೆ ಹಾಕಿದ್ರು? ಸಿದ್ದರಾಮಯ್ಯನವರು ಆ ಹೆಸರು ಬೇಡ ಅನ್ನೋ ಪಟ್ಟು ಹಿಡಿದ್ರು. ಈಗ ನೀವ್ ಹೇಳ್ತಿದ್ರಿ ಅವ್ರಿಗೇನು ಬೇಸರ ಇಲ್ಲ, ಬರ್ಡೇ ಅಂತ ಬರ್ಲಿಲ್ಲ ಅಂತ. ಬಟ್ ಕಾಕತಾಳೀಯ ಎಂಬಂತೆ ಅವ್ರ ಪ್ರಮಾಣ ವಚನ ಕಾರ್ಯಕ್ರಮಕ್ಕಂತೂ ಬರ್ಲಿಲ್ಲ. ನಾನು ಒಪ್ಕೋತಾ ಇದ್ದೀನಲ್ಲ, ನಾನು ಸಮರ್ಥನೆ ಮಾಡ್ತಾ ಇಲ್ವಲ್ಲ. ಕಾರಣ ನಿಮ್ಮ ಕಾರಣ ಬೇರೆ, ನನ್ನ ಕಾರಣ ಬೇರೆ. ನಿಮ್ ಕಾರಣ ಹೇಳಿ. ಹೌದು, ನನ್ನ ಕಾರಣ ಹೇಳದ್ನಲ್ಲ. ಅವರು ನಿನ್ನೆ ಯಾರು ಶಾಸಕರಿಗೆ ಅವಕಾಶಗಳು ಸಿಗ್ಲಿಲ್ಲ ಮಂತ್ರಿಮಂಡಲದಲ್ಲಿ, ಅವರೆಲ್ಲ ಅವ್ರ ಮನೆ ಹತ್ರ ಬಂದರು. ನಮ್ಗೆ ಅವಕಾಶ ತಪ್ಪಿದೆ, ನಮ್ಮ ರಕ್ಷಣೆಗೆ ನೀವು ಬರಬೇಕು, ಈ ಥರದ ಒತ್ತಡ ಹಾಕೋರು. ಅಟ್ ದ ಸೇಮ್ ಟೈಮ್ ಅವರ ಜನ್ಮದಿನಕ್ಕೆ ಶುಭಾಶಯ ಹಾರಿಸೋದಕ್ಕೂ ಭಾಳ ಜನ ಬಂದರು. ಮಂತ್ರಿಗಳು ಆದವರು ಬಂದರು, ಮಂತ್ರಿಗಳು ಆಗದಲ್ಲಿ ಇದ್ದವರು ಬಂದರು, ಕಾರ್ಯಕರ್ತರು ಬಂದರು, ಅವರ ಅಭಿಮಾನಿಗಳು ಬಂದರು. ಈ ಒತ್ತಡದ ಅವ್ರು ಹೋಗಲಿಲ್ಲ. ಬಿಟ್ಟರೆ ದೇರ್ ವಾಸ್ ನೋ ಇಂಟೆನ್ಷನ್. ಮುಖ್ಯಮಂತ್ರಿಗಳು ಅವರಿಬ್ಬರು ಸ್ವತಃ ಮಾತಾಡ್ಕೊಂಡಿದ್ದಾರೆ. ಗಾಯತ್ರಿ ಶಾಂತೇಗೌಡರ ಬಗ್ಗೆ ನಿಮಗೆ ಮತ್ತೆ ಕೆಲವು ಮಿತ್ರರಿಗೆ ದಿಢೀರ್ ಅಂತ ಬಂದಿರೋ ಪ್ರೀತಿಗೆ, ಗೌರವಕ್ಕೆ ನಾನು ಅಭಾರಿ. ಒಳ್ಳೆ ಕತೆ ಅಲ್ಲ ನಿಮ್ ಸರ್ಕಾರ, ನಿಮ್ ಕ್ಯಾಬಿನೆಟ್ 4 ವರ್ಷ ಎಮ್ಮನಿಗೆ ಹೆಂಗ್ ಅವಕಾಶ ತಪ್ಪಿಸಿದ್ರು. ಮತ್ತೆ ಒಂದ್ ನಿಮಿಷ ಪ್ರಶಾಂತ್ ಅವರೇ, ತೀರ್ಪು ಬಂದಿದ್ದನ್ನ ಪೆಂಡಿಂಗ್ ಇಡಿಸಿ ಸುಪ್ರೀಂ ಕೋರ್ಟಲ್ಲಿ ನಿಧಾನ ಮಾಡಿ ಅವ್ರಿಗೆ ಸಿಗೋಂಥ ಅವಕಾಶ ಹೆಂಗೆ ತಪ್ಪಿಸು ಅಂತ ಇವತ್ತೆಲ್ಲೂ ಚರ್ಚೆ ಆಗಲಿಲ್ಲ. ಯಾವ ಮಾಧ್ಯಮದಲ್ಲೂ ಚರ್ಚೆ ಆಗಲಿಲ್ಲ. ಐ ಎಮ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. 4 ವರ್ಷ ಮನೇಲಿ ಕೂತ್ಕೊಂಡ್ರು ಪಾಪ. ಇವತ್ತು ಎಲ್ರಿಗೂ ಅವ್ರ ಮೇಲೆ ದಿಢೀರ್ ಅಂತ ಪ್ರೀತಿ ಬಂದಿದೆ. ಸಂತೋಷ, ವೆಲ್ಕಮ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ ರಾಜಕಾರಣದಲ್ಲಿ ಈ ಥರದ್ದು ಸಹಜವಾಗಿ ನಡೆಯುತ್ತೆ. ಅಲ್ಲಿ ಏನು ಸಿದ್ದರಾಮಯ್ಯರ ಮೇಲೆ ಪಾಪ ಏನೇನು ಅಸಮಾಧಾನ ಇರುತ್ತೆ, ವ್ಯಕ್ತ ಮಾಡೋದಕ್ಕೆ ಅವಕಾಶಗಳು ಬೇಕು. ಪಾಪ ಇದನ್ನ ನೋಡ್ಕೊಂಡು ಅವ್ರ ಮೇಲೆ ಕಲ್ಲೇಸಕ್ಕೆ ಹೋಗ್ತಾರೆ. ಇದ್ದಿದ್ದು ಹೈಕಮಾಂಡಿನ ಪ್ರೀತಿ ವ್ಯಕ್ತವಾಗಿದ್ದು ಸಿದ್ದರಾಮಯ್ಯನವರ ಸಿಟ್ಟಿಗೆ ಯಾಕೆ ಕಾರಣ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.